ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಜೂನ್ ತಿಂಗಳ ಸಿಂಹ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಉದ್ಯೋಗಿಗಳಿಗೆ ಈ ಒಂದು ಜೂನ್ ತಿಂಗಳು ಪ್ರಗತಿಗೆ ಹೆದ್ದಾರಿ ಆಗ್ತದೆ. ದೀರ್ಘಕಾಲದಿಂದ ಕಾಯ್ತಿರ್ತಕ್ಕಂತಹ ಪ್ರಮೋಷನ್ ತಮ್ಮ ಹೆಗಲಿರ್ತದೆ. ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಅತ್ಯಂತ ಲಾಭದಾಯಕ ಸಮಯವಾಗಿರುತ್ತದೆ. ಮೇಲಾಧಿಕಾರಿಗಳು ತಮ್ಮ ಐಡಿಯಾಗಳನ್ನು ಮುಕ್ತವಾಗಿ ಶ್ಲಾಘಿಸ್ತಾರೆ. ಸಹ ಉದ್ಯೋಗಿಗಳು ತಮ್ಮ ಮಾರ್ಗದರ್ಶನವನ್ನು ಬಯಸ್ತಾರೆ. ಇನ್ನು ವ್ಯಾಪಾರ ವರ್ಗದಲ್ಲಿರ್ತಕ್ಕಂಥ ಸಿಂಹ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳು ಭರ್ಜರಿ ಯಶಸ್ಸನ್ನು ತಂದು ಕೊಡ್ತದೆ. ಹೊಸ ಗ್ರಾಹಕರು ಮತ್ತು ಹೊಸ ಒಪ್ಪಂದಗಳು, ಕಾಂಟ್ರಾಕ್ಟ್ ಆಧಾರಿತ ವ್ಯವಹಾರ ಮಾಡ್ತಕ್ಕಂಥದ್ದಾದ್ರೆ ಸುಖದ ಸಂಪತ್ತನ್ನು ಸಿಗ್ತದೆ. ಹೊಸ ಉದ್ಯೋಗ ಆರಂಭ ಮಾಡಲು, ಇನ್ನು ಹಾಲಿ ಇರ್ತಕ್ಕಂಥ ಬಿಸ್ನೆಸ್ಗೆ ಬಂಡವಾಳ ಮಾಡಲು ಈ ಒಂದು ಜೂನ್ ತಿಂಗಳು ಒಳ್ಳೆ ಕಾಲ ಅಂತ ಹೇಳ್ಬೋದು. ಇನ್ನು ಮಾರ್ಕೆಟ್ನಲ್ಲಿ ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂ ಹೆಚ್ಚಾಗ್ತದೆ. ಇನ್ನು ಆರ್ಥಿಕವಾಗಿ ಈ ಒಂದು ತಿಂಗಳು ಸಮೃದ್ಧವಾದಂಥ ದಿನಗಳನ್ನು ನೀಡುತ್ತದೆ. ನಿರಂತರದ ಆದಾಯದ ಜೊತೆಗೆ ಅನಿರೀಕ್ಷಿತ ಮೂಲಗಳಿಂದ ಧನಲಾಭ ಆಗ್ತದೆ. ದೀರ್ಘಕಾಲದಿಂದ ಕನಸಾಗಿರ್ತಕ್ಕಂಥ ಸ್ವಂತ ಮನೆ ಇಲ್ಲ ಹೊಸ ವಾಹನ ಖರೀದಿಸುವಂಥ ಕನಸು ಈ ತಿಂಗಳು ನನಸಾಗುವಂಥ ಸಾಧ್ಯತೆ ಇದೆ. ಇನ್ನು ಕೌಟುಂಬಿಕ ವಾತಾವರಣದಲ್ಲಿ ನೋಡುವಂಥದ್ದಾದರೆ ಮನೆಯಲ್ಲಿ ಹಸಮುಖಿ ವಾತಾವರಣ ಇರ್ತದೆ. ಸಮಾಜದಲ್ಲಿ ತಮ್ಮ ಕೀರ್ತಿ ಹೆಚ್ಚಾಗುವಂತಹ ಶುಭ ಘಟನೆಗಳನ್ನು ನಡೀತದೆ. ತಂದೆಯ ಸಂಪೂರ್ಣ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮೊಂದಿಗೆ ಇರ್ತದೆ. ಪ್ರೇಮಿಗಳ ನಡುವೆ ನಂಬಿಕೆ ಮತ್ತು ಆಕರ್ಷಣೆ ಹೆಚ್ಚಾಗಿರುತ್ತದೆ. ನಿಮ್ಮ ಸಂಗಾತಿಗೆ ದುಬಾರಿಯಾದಂತಹ ಉಡುಗೊರೆಯನ್ನು ನೀಡಿ ಸಂತೋಷ ಪಡಿಸ್ತೀರಾ. ಇನ್ನು ದಾಂಪತ್ಯ ಜೀವನ ಮಧುರವಾಗಿರ್ತದೆ. ಸಂಗಾತಿಯ ಹೆಸರಿನಲ್ಲಿ ಮಾಡುವಂಥ ವ್ಯವಹಾರಗಳು ನಿಮಗೆ ಅದೃಷ್ಟ ತರ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವುದಾದರೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಅತ್ಯುತ್ತಮವಾಗಿರುತ್ತದೆ. ಹಳೆಯ ಕಾಯಿಲೆಗಳಿಂದ ಸಂಪೂರ್ಣ ಮುಕ್ತಿಯನ್ನು ಸಿಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥ ವ್ಯಕ್ತಿಗಳಿಗೆ ಅತ್ಯುತ್ತಮ ಫಲಿತಾಂಶ ಕಾಯ್ದಿದೆ. ಒಟ್ಟಾರೆಯಾಗಿ ಸಿಂಹ ರಾಶಿಗೆ ಅವರಿಗೆ ಜೂನ್ ತಿಂಗಳು ರಾಜಯೋಗದ ಅದೃಷ್ಟ ಫಲಗಳನ್ನು ಸಿಗ್ತದೆ. ಆದರೆ ಯಶಸ್ಸಿನ ಆಮೇಲಿನಲ್ಲಿ ಅಹಂಕಾರವನ್ನು ತೋಡಬೇಡಿ. ವಿನಮ್ರತೆ ತಮ್ಮ ಯಶಸ್ಸಿನ ಕೀಲಿ ಕೈ. ನೀವು ಪ್ರತಿದಿನ ಸೂರ್ಯದೇವರಿಗೆ ಬೆಳಿಗ್ಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಸಮರ್ಪಿಸಿ, ಹಾಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ತಮ್ಮ ಕೀರ್ತಿ ಹೆಚ್ಚಾಗ್ತದೆ. ಇದಾಗಿತ್ತು ಸಿಂಹ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ದು ಕೂಡ ಸಿಂಹ ರಾಶಿ ಆಗಿದ್ರೆ ಓಂ ನಮಃ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ ಮಾಡಿ, ಹಾಗೂ ತಮ್ಮ ಸಿಂಹ ರಾಶಿಯ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಕೆಳಕಂಡ ನಂಬರ್ಗೆ ಕರೆಯನ್ನು ಮಾಡಿ. ಧನ್ಯವಾದಗಳು.